ಹರ ಹರ ಮಹಾದೇವ್ ದೋಸ್ತ್ರು ಎಲ್ಲಾರು ಹೆಂಗದ್ರಿ ಮಸ್ತ್ ಅದಿರ ಅಂತ ಅನ್ಕೊಂತೀನಿ. ಭಾಳ ದಿವ್ಸಲಿಂತ್ರ ನಾ ಯೂಟ್ಯೂಬ್ದಾಗ ವ್ಲಾಗ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ದೆ. ಬಟ್ ಫೈನಲಿ ಇವತ್ತು ಟೈಮ್ ಕೂಡಿ ಬಂದೈತೆ ಅನ್ಸುತ್ತೆ. ಒಂದ್ ತಿಂಗಳದಿಂದ ನಾನು ಸಿದ್ದಾರೂಢ ಮಠಕ್ಕೆ ಹೋಗ್ಬೇಕಂತ ಪ್ಲಾನ್ ಹಾಕತ್ತಿದ್ದೆ, ಬಟ್ ಹೋಗಕ್ ಆಗತ್ತಿದ್ದಿಲ್ಲ. ಸೊ ಇವತ್ತು ಫೈನಲಿ ಅದಕ್ಕೂ ಟೈಮ್ ಬಂದೈತಿ. ಅದಕ್ಕೆ ನಾನು ಮತ್ತು ನನ್ನ ತಂಗಿ ಇಬ್ರು ಹೊಂಟಿವಿ. ಅಂದಂಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ, ಹೋಗುನ್ ಬರ್ರಿ. ಸೊ ದೋಸ್ತರ ಮನ್ಯಾಗ ಏನು ಊಟ ಮಾಡಿದ್ದಿಲ್ಲ ಇವತ್ತು. ಬೆಳಗ್ಗೆ ನಾಷ್ಟ ಅಷ್ಟ ಮಾಡಿದ್ದ, ಅದಕ್ಕೆ ಊಟ ಮಾಡಿ ಹೋಗೋಣ ಅಂತ ಬಂದೀವಿ. ನಾವೆಲ್ಲ ಬಂದೀವಿ ಅಂತಂದ್ರೆ ರಮೇಶ್ ಭವನ್ ಅಂತ ಹೇಳಿ ಇಲ್ಲೊಂದು ಹೋಟ್ಲ್ ಐತಿ, ಭಾಳ ಹಳೇದ. ಅಲ್ಲಿ ಊಟ ಮಾಡಕ್ ಬಂದೀವಿ. ಸೊ ಒಳಗೆ ಹೋಗಿ ಮೆನ್ಯೂ ಏನೇನು ಆಪ್ಷನ್ ಐತೆ ಅಂತ ಹೇಳಿ ನೋಡೋಣ ಬರ್ರಿ. ಹಾ ಸರಿ, ದೋಸೆ ಏನಾದ್ರು ಹೇಳ್ತೀವಿ ತಗೊಳ್ಳಿ. ಓಕೆ ಓಕೆ. ಹಾ ಡಯಟ್ ಮಾಡ್ತಿದ್ದೀನಿ ನಾನು, ಏನು ಅಕ್ಕ ಮೆನ್ಯೂ ಐತಾ ದೋಸ್ತ್ರ? ಊಟ ಕೇಳಿದ್ವಿ ಈಗ ಜಸ್ಟ್. ಊಟ ಇಲ್ಲ ಅಂತಂದ್ರ ಬೈ ದ ವೇ ಈಕಿ ನಮ್ ಸ್ವೀಟ್ ಸಿಸ್ಟರ್ ಭವಾನಿ ಅಂತ ಹೇಳಿ ಅಷ್ಟೇ. ಸೊ ಊಟ ಇಲ್ಲ ಅಂತ, ಅದ್ರ ಬದ್ಲಿ ಫ್ರೈಡ್ ರೈಸ್ ದೋಸೆ ಅವು ಇವು ಏನೋ ಐತ್ ಅಂತಂದ್ರ ಅದಕ್ಕೆ ನಾವು ಮೆನ್ಯೂ ತರ್ಸಿವಿ. ಈಗ ಮೆನ್ಯೂ ಬಂದ್ಮೇಲೆ ನೋಡಿ ಏನಾದ್ರು ಒಂದ್ ಮಸ್ತ್ ಐಟಮ್ ಹೇಳುವ ಅಂದಾಗ ಮನ್ಯಾಗ ಮಮ್ಮಿಗಳಿಗೆ ಅಡಿಗೆ ಮಾಡಿ ಸಾಕಾಗಿರ್ತೈತಿ. ಸೊ ಅವಾಗ ಅವ್ರು ಹೇಗ್ ತಗೋತಿರ್ತಾರ, ಏನ್ ಮಾಡಕ್ ಆಗುದಿಲ್ಲ. ಬಂದಂಗ ಹೋಗ್ಬೇಕಿಲ್ಲ, ಶಿಸ್ತು ಬೀಳ್ತಾವ್. ಬೈ ದ ವೇ ನಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಚೆಕ್ ಮಾಡ್ರಿ, ಗೊತ್ತಾಕೈತಿ ಏನಂತೇಳಿ. ಫೈನಲಿ ಮೆನ್ಯೂ ನೋಡಿದ್ವಿ. ಮೆನ್ಯೂದಾಗ ತಿನ್ನುವಂತ ಐಟಮ್ ಏನಿರ್ಲಿಲ್ಲ, ದೋಸೆ ಗೀಸೆ ಇತ್ತ, ಬಟ್ ನನಗೆ ದೋಸೆ ತಿನ್ನೋದಿರ್ಲಿಲ್ಲ. ಸೊ ನಾನೀಗ ಒಂದು ಗೋಬಿ ರೈಸ್ ತರಿಸಿ. ಅಂದಂಗ ನಿಮಗೆ ಏನಾದ್ರೂ ಇನ್ಸ್ಟಾಗ್ರಾಮ್ದ ಲಿಂಕ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ದಾಗ ಅಟ್ಯಾಚ್ ಮಾಡಿರ್ತೀನಿ, ನೋಡ್. ಸೊ ಇದು ಬಂದ್ಬಿಟ್ಟು ಸಿದ್ದಾರೂಢ ಸ್ವಾಮಿ ಮಠದ ಎಂಟ್ರೆನ್ಸ್. ಸೊ ಫೈನಲಿ ನಾವು ರೀಚ್ ಆದ್ವಿ ನೋಡ್ರಿ. ಏನು ಮಸ್ತ್ ಬ್ಯೂಟಿಫುಲ್ ವ್ಯೂ ಐತೆ ನೋಡ್ರಿ, ಒಮ್ಮೆ ನೀವೊಮ್ಮೆ ನೋಡ್ಕೊಂಬರ್ರಿ. ಇದು ಫಸ್ಟ್ ಗುಡಿ. ನಾವು ಓಂ ನಮ ಶಿವಾಯ ಅಂತ ಹೇಳಿ ಒಳಗೆ ಕಾಲಿಟ್ವಿ. ಆಮೇಲೆ ಅವ್ರದ್ದು ಉಲ್ಲೇಖನಗಳು ಎಲ್ಲ ಬರ್ದಾರ, ಒಳ್ಳೆ ಮೀನಿಂಗ್ಫುಲ್ ಐತಿ. ಡಿಸೈನು ನೋಡ್ರಿ ಭಾರಿ ಮಸ್ತ್ ಇತ್ತು ನೋಡಾಕ. ನಿರ್ಗುಣ ಉಪಾಸನ ಚಕ್ರ ಅಂದ್ರೆ ಇದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮೇಲೆ ಐತಿ. ಅಂದ್ರೆ ಮೆಡಿಟೇಷನ್ ಹೆಂಗ್ ಮಾಡ್ಬೇಕು ಅನ್ನೋದು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಗೂಗಲ್ ಮಾಡ್ರಿ. ಇದು ಆರ್ಟ್ ವರ್ಕ್ ನೋಡ್ರಿ, ಹಿಂದೆ ಭಾರಿ ಮಸ್ತ್ ಇತ್ತು. ರಿಯಲ್ ಆಗಿ ಭಾಳ ಚಂದ ಕಾಣತಿತ್ತು, ಬಟ್ ವಿಡಿಯೋದಾಗ ನಿಮ್ಗೆ ಎಷ್ಟು ಜಸ್ಟಿಫೈ ಆಗತೈತೆ ಅಂತ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಗುಡಿ ಐತ್ರಿ ಮಗ್ಲ, ಅಲ್ಲಿ ಎಂಟ್ರ್ ಆದ್ವಿ. ಇಲ್ಲಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ಭಜನ್ ಮಾಡ್ಕೊಂಡ್ ಕುಂತಿದ್ರು. ಭಾಳ ಶಾಂತ ವಾತಾವರಣ ಇತ್ತು. ನಾ ಕ್ಯಾಮ್ರಾ ಹಿಡ್ಕೊಂಡಿದ್ ನೋಡಿ ಅವ್ರೆಲ್ಲ ನನಗೆ ನೋಡಾತಿದ್ರ. ನಾ ಕ್ಯಾಮ್ರಾ ಕಾನ್ಶಿಯಸ್ ಆಗಿ ಎಂಟ್ರೆನ್ಸ್ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಎಂಟ್ರೆನ್ಸ್ ಇಂದ ಐತೆ ಅಂತೇಳಿ ಮತ್ತೆ ಯೂಟರ್ ನೋಡೋದು ಒಳಗೆ ಎಂಟ್ರಿ ಕೊಟ್ಟೆ. ಅಲ್ಲಿ ಒಳಗೆ ಹೋದೆ ರೀ. ಒಳಗೆ ಹೋಗಿ ಒಂದು ಸ್ನೀಕ್ ಪಿಕ್ ಕೊಟ್ಟೆ. ಇದೇ ಜಾಗ ನೋಡ್ರಿ, ನೀವು ಸ್ವಲ್ಪ ಸ್ಪಿರಿಚುವಲಿ ಕನೆಕ್ಟೆಡ್ ಇದ್ರೆ ನಿಮ್ಗೆ ಮಸ್ತ್ ಸ್ಟ್ರಾಂಗ್ ವೈಬ್ರೇಷನ್ಸ್ ಫೀಲ್ ಆಗ್ತೈತಿ. ನನಗೂ ಆತ. ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಇಲ್ಲಿ ನೋಡಿದೆ ಮಿರರ್ ಇತ್ತು. ಮಿರರ್ ಅಂತ ಹೇಳಿ ಟಡಾ ಅಂತ ಪೋಸ್ ಕೊಟ್ಟು ಹೊರಗೆ ಬಂದೆ. ಅವ್ರದ್ದೊಂದು ಮೂರ್ತಿ ಇತ್ತು. ಮೂರ್ತಿಗೆ ನಮಸ್ಕಾರ ಮಾಡಿ ಹಂಗೆ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡಿದಾಗ ಎಲ್ಲರೂ ಭಜನ್ ಮಾಡಾತಿದ್ರ. ನನಗೂ ಭಜನ್ ಮಾಡ್ಬೇಕಂತ ಅನಿಸ್ತು. ಭಜನ್ ಮಾಡಕ್ಕೆ ತಡ ಯಾಕಂತ ಹೇಳಿ ನಾನು ಕುಂತ್ಬಿಟ್ಟೆ ನೋಡ್ರಿ. ಕುಂತು ಮಸ್ತ್ 2 ನಿಮಿಷ ಭಜನ್ ಮಾಡಿದೆ. ಭಜನ್ ಮಾಡೋದ್ರೊಳಗೆ ಮಗ್ಲೊಬ್ರು ಗೆಸ್ಟ್ ಬಂದಿದ್ರು. ಯಾರಪ್ಪ ಅಂತ ನೋಡಿದ್ರೆ ಒಂದು ಚುಟ್ಟ ಪುಟಾಣಿ ಭಜನ್ ಮಾಡಕ್ಕೆ ಟ್ರೈ ಮಾಡತ್ತಿತ್ತು ಅವ್ರಪ್ಪನ ಕೂಡ. ಅದನ್ನು ನೋಡಿ ಭಾಳ ಕ್ಯೂಟ್ ಅನಿಸ್ತು. ಆ್ಯಕ್ಚುಲಿ ನಾ ಭಾಳ ಸಣ್ಣವಿದ್ದಾಗ ಇಲ್ಲಿ ಬಂದಿದ್ದೆ ರೀ. 7th ಸ್ಟ್ಯಾಂಡರ್ಡ್ದಾಗ ನನಗೆ ಹಾಸ್ಟೆಲಿಗೆ ಹಾಕಿದ್ರೆ. ಅವಾಗ ಸ್ಕೂಲ್ ಪಿಕ್ನಿಕ್ ಅಂತ ಹೇಳಿ ಕರ್ಕೊಂಡ್ಬಂದಿದ್ರು ಸಿದ್ದಾರೂಢ ಮಠಕ್ಕೆ. ಸಣ್ಣವಿದ್ದೆ, ಅಷ್ಟೇನು ಗೊತ್ತಾಗಿದ್ದಿಲ್ಲ. ಬಟ್ ಭಾಳ ಚೇಂಜಸ್ ಅಂತೂ ಭಾಳ ಆಗ್ಯಾವ ಅವಾಗಿಂದ್ರಿ ಇವಾಗ ನೋಡಿದ್ರೆ. ಹೊರಗೆ ಎಂಟ್ರೆನ್ಸ್ ಆತ, ರೋಡ್ ಆತ, ಆಮೇಲೆ ಇಲ್ಲಿ ಗುಡಿ ಒಳಗೆ ವೈಬ್ಸ್ ಅಂತೂ ಭಾರಿ ಅದಾವ್ರಿ. ಹುಬ್ಳಿ ಧಾರವಾಡದವ್ರು ಆಗಿದ್ರಂದ್ರ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ, ಮಸ್ತ್ ನಿಮಗೂ ಒಂದು ವೈಬ್ರೇಷನ್ ಫೀಲ್ ಆಗ್ತೈತ್ರಿ ಡೆಫಿನೆಟ್ಲಿ. ಸೊ ಇಲ್ಲೇ ಮಠದ ಕಡೆ ಒಂದು ಲೇಕ್ ಐತೆ ನೋಡ್ರಿ, ಕೆರಿ, ಪುಷ್ಕರಣಿ ಕೆರಿ ಅಂತ. ನೋಡ್ರಿ ಅಲ್ಲೊಂದು ಬಾತ್ಕೋಳಿ, ಇಲ್ಲೊಂದು ಬಾತ್ಕೋಳಿ, ಇಲ್ಲಿ ಆಮೆ ಅದಾವು. ಎಲ್ಲ ಚುರುಮುರಿ ಹಾಕಿದ್ರೆ ಅಂತಿಂತಾವು. ನಮ್ಮ ಬಾತ್ಕೋಳಿ ಈಗ ಬಾಡಿ ಕ್ಲೆನ್ಸಿಂಗ್ ಒಳಗೆ ಭಾಳ ಬೀಸಿ ಐತಿ. ಅದಕ್ಕೆ ಯಾರು ಅಪ್ ಹೋಕೊಂಡ್ರು ಅದು ಸೊಂಡಿ ಎತ್ತಿ ನೋಡೋದಿಲ್ರಿ. ನೋಡ್ರಿ ಇಲ್ಲಿಂತ್ರ ಇವ್ರು ಚುಮ್ಮರಿ ಒಗ್ಯಾತರ, ಅಲ್ಲಿ ಒಳಗೆ ಆಮೆಗಳು ಅಟ್ಯಾಕ್ ಮಾಡತ್ತಾವ. ಇವ್ರ ಮಗ್ಲಿಗೆ ಚುಮ್ಮರಿ ಹಾಕಾತಿದ್ರಲ್ಲ, ಅವರು ಚುಮ್ಮರಿ ಕೂಡ ಪ್ಲಾಸ್ಟಿಕ್ ಒಗದ್ಬಿಟ್ರು ಒಳಗ. ಹಂಗ ಒಂದ್ ಸೀರೆ ಇತ್ತು, ಸೀರೆನೂ ಒಗದ್ರ. ಅಂದ್ರೆ ಒಗಿಲಿ, ಚುಮ್ಮರಿ ಒಗಿಲಿ, ಅದು ನಡಿತೈತಿ, ಪ್ರಾಣಿಗಳು ತಿಂತಾವು. ಬಟ್ ಇದು ಪ್ಲಾಸ್ಟಿಕ್ ಹಾಕಿ ಪೊಲ್ಯೂಟ್ ಮಾಡೋದು ಅದೇನ್ ನನಗೆ ಚಲೋ ಅನ್ಸ್ಲಿಲ್ಲ. ಅವ್ರಿಗೆ ಹೋಗಿ ಕ್ವಶನ್ ಮಾಡಿದ್ರ ಮತ್ ಅವ್ರು ನಮ್ಮ ಮೇಲೆ ಜಬ್ಬರ್ಸ್ಬಿಡ್ತಾರ.
ಏನು ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಸಿವಿಕ್ ಸೆನ್ಸ್ ಬಗ್ಗೆ ಗಮನ ಕೊಡ್ಬೇಕು ಎಲ್ಲರೂ. ಬಟ್ ನೀವು ಎಲ್ಲಾದರೂ ಹಿಂಗೆ ಹೋಗ್ತಿರಲ್ಲ, ಇಂಥದ್ದು ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ನಾವ ನಮ್ಮ ಎನ್ವೈರ್ಮೆಂಟ್ ಕ್ಲೀನ್ ಆಗಿಡ್ಬೇಕಂತ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇದರಿಂದ ರೈಟ್ ಸೈಡ್ ಪೂರ್ತಿ ಅಲ್ಲೂ ಹೋಗ್ಬೋದು. ಈಗ ನಮ್ದು ದರ್ಶನ ಮುಗೈತ್ರಿ. ಈ ನನ್ನ ತಂಗಿ ಬೈಕ್ ಹೊಡ್ಯಾತಳ, ನಾವು ಹಿಂದೆ ಆರಾಮ್ ಕುಂತ ನಿಮಗೆ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀವಿ. ಆ್ಯಕ್ಚುಲಿ ನನಗೆ ಹುಡುಗಿಯರ ಗಾಡಿ ಹೊಡಿಯೋದು ಅಂದ್ರೆ ಭಾಳ ಸೇರ್ತೈತೆ. ಅದಕ್ಕೆ ನನ್ನ ತಂಗಿಗೆ ಕಲಿಸ್ಬೇಕಂತ ಭಾಳ ಆಸೆ ಇತ್ತು. ಆ್ಯಂಡ್ ಮೋರ್ ಓವರ್ ಆಕೆಗೂ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಗಾಡಿ ಕಲಿಯಾಕಂತ ಹೇಳಿ. ಸೊ ಎಲ್ಲ ಕೂಡಿಸಿ ಈ ಗಾಡಿ ಮತ್ತು ಹೊಡಿದು ಕಲ್ತಾಳೆ ನೋಡ್ರಿ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ಭಾಳ ಖುಷಿ ಆಗ್ತೈತೆ ಆಕೆ ಗಾಡಿ ಹೊಡೆದಾಗ. ನಾ ಆರಾಮ್ ಹಿಂದೆ ಕೂತು ಅತ್ತಾಗಿತ್ತ ನೋಡ್ಕೋತ ಆರಾಮ್ ಹೋಗ್ಬೋದು. ಆಕೆ ಗಾಡಿ ಹೊಡಿತಿರ್ತಾಳೆ, ನನಗೇನು ಟೆನ್ಷನ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಜಿಮ್ಮಿಗೆ ಹೋಗೋದು. ಸೊ ನಾ ಫೈನಲಿ ರೆಡಿ ಆಗೀನಿ. ಈಗ ನೆಕ್ಸ್ಟ್ ನಿಮ್ಗೆ ಜಿಮ್ದಾಗ ಬಿಟ್ಟು ಇವತ್ತು ಜಿಮ್ದಾಗ ಚೆಸ್ಟ್ ಆ್ಯಂಡ್ ಬೈಸೆಪ್ಸ್ ಇತ್ತು. ನೀವು ನೋಡ್ಬೋದು, ನಾ ಫ್ಲಾಟ್ ಬೆಂಚ್ ಪ್ರೆಸ್ 40 kg ಹೊಡೆಯತ್ತೀನಿ. ಇವತ್ತು ಜಿಮ್ದಾಗ ಕ್ಯಾಮ್ರಾ ರೆಕಾರ್ಡಿಂಗ್ ಇಟ್ಟಿದ್ದೆ. ಅದಕ್ಕೆ ಎಲ್ಲರೂ ಮಂದಿ ಗಾಬರಿ ಆಗ್ಬಿಟ್ಟಿದ್ದು, ಏನು ಈ ಮನುಷ್ಯ ರೆಕಾರ್ಡ್ ಮಾಡತ್ತಾನಲ್ಲ ಅಂತ ಹೇಳಿ. ಅಂದ್ರೂ ನಾ ತಲೆ ಕೆಡ್ಸ್ಕೊಲಿಲ್ಲ, ಯಾಕಂದ್ರೆ ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳಿ ಮೋಟಿವೇಶನ್ ತಗೊಂಡು ಫುಲ್ ಚೆಸ್ಟ್ ಪ್ರೆಸ್ ಹೊಡ್ಯಾಕತ್ತೆ. ನೋಡಿ ಹೆಂಗ್ ಹೊಡೆದಿನ ಅಂತಂದ್ರೆ ಚೆಸ್ಟ್ ಕಿತ್ತಿ ಓಡಾಡಿ ಜಾಗಿಂಗ್ ಮಾಡಿ ಬಂದು ವಾಪಸ್ ಕುಂತ ಲಕ 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 ಅನ್ನತಿತ್ತು. ಆಮೇಲೆ ಇವ ನಮ್ಮ ದೋಸ್ತಿಗೆ ಹೇಳಿದೆ, ಸ್ವಲ್ಪ ಕ್ಯಾಂಡಿಡ್ ಕಾಣಬೇಕು ದೋಸ್ತ, ಮಾತಾಡೋರ್ ಗತೆ ಆಕ್ಟಿಂಗ್ ಮಾಡ ಅಂತ ಹೇಳಿ. ಆದ್ರೆ ನಮ್ಮ ದೋಸ್ತ್ ಒಟ್ಟ ಕ್ಯಾಮ್ರಾ ಬಿಟ್ಟು ಎಲ್ಲೂ ನೋಡಾಕತ್ತಿದ್ದಿಲ್ಲ. ಅದಕ್ಕೆ ಫುಲ್ ಪ್ಲಾನ್ ಫ್ಲಾಪ್ ಆತ. ಆಮೇಲೆ ನಮ್ ನೆಕ್ಸ್ಟ್ ಎಕ್ಸರ್ಸೈಸ್ ಬಂತ್ ನೋಡ್ರಿ, ದಟ್ ಈಸ್ ಬೈಸೆಪ್ಸ್. ಅದ್ರೊಳಗೆ ನಾವು ಇವತ್ತು ಬಾರ್ಬಲ್ ಕರ್ಲ್ ಮಾಡತ್ತಿದ್ವಿ. ಈಗ ಬೈಸೆಪ್ಸ್ ಹೆಂಗ್ ಫೀಲ್ ಆಗತ್ತಿತ್ತು ಅಂದ್ರೆ, ಯಾವ್ದೋ ಒಂದು ನ್ಯಾಷನಲ್ ಇವೆಂಟ್ ದಾಗ ನಾ ಫುಲ್ ಚಾಂಪಿಯನ್ಶಿಪ್ ಹೊಡೆದವ್ರ ಗತೆ ಫೀಲ್ ಆಗತ್ತಿತ್ತು. ಅಟ್ ಲಾಸ್ಟ್ ಬಾಡಿ ಪಂಪ್ ನೋಡ್ರಿ ಭಾರಿ ಮಸ್ತ್ ಬಂದಿತ್ತು. ತತ್ತಂತ್ರು ಅನ್ನೋದು ಬೆಳೆದ್ ಬಿಟ್ಟಿತ್ತು. ಗೊತ್ತಿಲ್ಲ ಯಾವಾಗ ಯಾರು ಕಳುವು ಮಾಡ್ಕೊಂಡು ತಿಂದು ಬಿಡ್ತಾರ ಅಂತ ಹೇಳಿ. ಯಾಕಂದ್ರೆ ನಾನ್ ವೆಜ್ ಲವರ್ಸ್ ಭಾಳ ಆಗ್ಬಿಟ್ರ ಈಗಿನ ಕಾಲದಾಗ. ಅದಕ್ಕೆ ನಾ ಜೋಪಾನ್ವಾಗ ಕಾಪಾಡ್ಕೋಬೇಕು. ಸೊ ಫೈನಲಿ ನಾ ಮನಿಗ್ ಬಂದೆ. ಬೈ ದ ವೇ, ಇವತ್ತಿನ ವಿಡಿಯೋ ಹೆಂಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ ದಾಗ ನೀವು ತಿಳಿಸ್ರಿ. ಎನಿ ಸಜೆಷನ್ಸ್ ಇತ್ತಂದ್ರೂ ಕಮೆಂಟ್ ಮಾಡ್ರಿ. ಬೈ ದ ವೇ, ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೋಟಿಫಿಕೇಶನ್ ಆನ್ ಇಡ್ರಿ. ಫ್ಯೂಚರ್ ವಿಡಿಯೋಸ್ ಬಿಟ್ನಂದ್ರ ನಿಮಗೆ ನೋಟಿಫಿಕೇಶನ್ ಡೆಫಿನೆಟ್ಲಿ ಬರ್ತೈತಿ. ಓಕೆ ಫ್ರೆಂಡ್ಸ್, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.